ಇವತ್ತು ಹೊಂದಿದ್ದರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದ ಹೇಳ್ತಾ ಹಾಗೇನೆ ಇವತ್ತಿನ ಕಾರ್ಯಕ್ರಮಕ್ಕೆ ಅವರ ಸಹಕುಟುಂಬ ಸಹ ಪರಿವಾರ ಕೂಡ ಬಂದಿದೆ. ಅದು ಕೂಡ ನಮ್ಮ ಸಂಸ್ಕೃತಿಯಿಂದ ಸ್ವಾಗತ ಮಾಡಿಕೊಳ್ಳುತ್ತೇನೆ. ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಗೌರವವಾಗಿರುವಂತಹ ರಮೇಶ್ ಜೋಶಿ ಅವರ ಒಂದು ಕಿರು ಪರಿಚಯ. ಅವರು 1966 7ನೇ ತಿಂಗಳಲ್ಲಿ ಅವರು ಈಗಿನ ಸಿದ್ದಾಪುರ ತಾಲೂಕಿನ ಹಲ್ಕಟ್ಟಿಯಲ್ಲಿ ಜನನ ಹೋಗ್ತದೆ. ಮುಂದೆ ಅವರು ವಿದ್ಯಾಭ್ಯಾಸ ಮುಗಿಸಿ ಕೈಗಾರಿಕಾ ತರಬೇತಿಯನ್ನು ಪಡೆದುಕೊಂಡು ಮುಂದೆ 1997ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಒಂದು ಸೇವೆಗೆ ಸೇರ್ಕೊಂಡು ಆಗಿನ ಬೀದರ್ ಡಿವಿಷನ್ನ ಚಿಂಚೋಳಿಯಲ್ಲಿ ಸುಮಾರು 15 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ 2016ರಲ್ಲಿ ನಮ್ಮ ಗುಲ್ಬರ್ಗ ವಿಭಾಗಕ್ಕೆ ಬಂದು ನಮ್ಮ ಗುಲ್ಬರ್ಗ ಇರುವಂತಹ ಎಲ್ಲಾ ಘಟಕಗಳಲ್ಲಿ ತಮ್ಮ ಸೇವೆಯನ್ನು ಅತ್ಯಂತ ನಿಷ್ಠೆಯನ್ನು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿ ಮುಂದೆ ಅವರು 1922ರಲ್ಲಿ ಪದೋನ್ನತಿ ಹೊಂದುತ್ತಾರೆ. ಇನ್ನು ಮುಂಬಡ್ತಿ ಸಹಾಯಕ ಕುಶಲಕರ್ಮಿಯಾಗಿ ಹೊಂದಿ ಮುಂದೆ ಆರೋಗ್ಯ ತರಬೇತಿಗೆ ಹೋಗಿ ಅವರು ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ 2 ವರ್ಷಗಳ ನಂತರ ತಿರುಗಿ ಅವರು KRP ಸಂಸ್ಥಾನ ಘಟಕಕ್ಕೆ ಬಂದು 2 ವರ್ಷಗಳ ಕಾಲ ಅತ್ಯಂತ ಒಂದು ನಮ್ಮ ಸಂಸ್ಥೆಯ ನಿಷ್ಠೆಯಿಂದ ದುಡ್ಡು ಇವತ್ತು ಯೋಗ್ಯ ಹೊಂದ್ತಾ ಇದ್ದಾರೆ. ಅವರ ಕುಟುಂಬ ಪರಿಚಯ ಅಷ್ಟೇ ಅತ್ಯುತ್ತಮವಾಗಿದೆ. ಅವರಿಗೆ ಚಿಕ್ಕ ಕುಟುಂಬ, ಚೊಕ್ಕ ಕುಟುಂಬ, ಒಂದು 4 ಮಗ, ಮಗನಂತೆ ಅವರ ಮಗ ಅತ್ಯಂತ ಉನ್ನತ ವ್ಯಾಸಂಗ ಮಾಡಿ ಈಗಾಗಲೇ BE ಸಾಫ್ಟ್ವೇರ್ ವಿಜ್ಞಾನ ಮುಗಿಸಿ ಹೈದರಾಬಾದ್ನಲ್ಲಿ ಅವರು ಉದ್ಯೋಗಿಯಾಗಿದ್ದಾರೆ. ಹಾಗೆಯೇ ಅವರ ಮಗ ಕೂಡ BSc MBA ಮುಗಿಸಿ ಬೆಂಗಳೂರಿನಲ್ಲಿ ಜಾಬ್ ಮಾಡ್ತಾ ಇದ್ದಾರೆ. ದೇವರ ಅನುಗ್ರಹದಿಂದ ಅವರ ಕುಟುಂಬ ಅತ್ಯಂತ ಸುಖಮಯವಾಗಿದೆ. ಹಾಗೆಯೇ ಈ ಸಂಸ್ಥೆಗೆ ಸೇರಿ ಎಲ್ಲರ ಸಹೋದರ ಪ್ರೀತಿಗೆ ಪಾತ್ರರಾಗಿರುವಂತಹ ನಮ್ಮ ಜೋಶಿ ಅವರಿಗೆ ಮೊದಲಿಗೆ ನಮ್ಮ ಸಂಸ್ಥೆಯಿಂದ ಶಾಪ ಸನ್ಮಾನ ಸ್ಮರಣೆಗೆ ಕೊಟ್ಟು ಸತ್ಕರಿಸಬೇಕಾಗಿ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಅವರಿಗೆ ಸನ್ಮಾನಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಸಂಸ್ಥೆಯ ವತಿಯಿಂದ ವಿಭಾಗೀಯ ತಾಂತ್ರಿಕ ಕ್ಷೇತ್ರವಾಗಿರುವಂತಹ ಶ್ರೀಕೃಷ್ಣ ಸರ್ ಹಾಗೂ ಉಗ್ರಾಣಾಧಿಕಾರಿಗಳು ಕೂಡ ಜೊತೆಯಲ್ಲಿ ಅವರಿಗೆ ಸನ್ಮಾನಿಸಬೇಕಾಗಿ ಅವರಿಗೆ ಕೇಳಿಕೊಳ್ಳುತ್ತೇನೆ. ಸಂಸ್ಥೆಯ ವತಿಯಿಂದ ದಂಪತಿಗಳಿಗೆ ಶಾಲು ಸನ್ಮಾನ ಸ್ಮರಣೆಗೆ ಕೊಟ್ಟು ಈ ಸಂಸ್ಥೆಯಿಂದ ಹಾಗೆಯೇ ನಮ್ಮ ಅಯ್ಯಮ್ಮ ಮೇಡಮ್ ಅವರು ಬಂದು ಸನ್ಮಾನದಲ್ಲಿ ಭಾಗಿಸಬೇಕಾಗಿ ಕೇಳಿಕೊಳ್ತೇನೆ. ಸಂಸ್ಥೆಯಿಂದ ಸನ್ಮಾನವಾಗ್ತಾ ಇದೆ. ತದನಂತರ ನಮ್ಮ ವಿಭಾಗೀಯ ಕಾರ್ಯಾಗಾರದಿಂದ ಒಂದು ಸ್ಮರಣೆಗೆ ಸನ್ಮಾನ ಮಾಡಬೇಕಾಗಿ ನಮ್ಮ ಕಾರ್ಯಾಗಾರದ ಸಿಬ್ಬಂದಿಗಳು ಹಿರಿಯ ಸಿಬ್ಬಂದಿಗಳು